ಪಡದರಿದ್ರನೆ ತಾನು ತನ್ನಯ ಮಡದಿಯರ ಕೆಳದಿಯರು 1000 ಮಡಿಸು ಯೋಧನ ರಾಜಭವನದ ವಾರ ನಾರಿಯರ ನುಡಿಯಬೇಕೇ ಧರ್ಮಸುತ ನಿಮ್ಮಡಿಗಳೊಡ್ಡಿದ ಬಳಿಕ ಗೆಲಿದವರೊಡವೆಯೈಸಲೇ ಹಾಯ್ಕು ಹಾಯ್ಕೆಂದೊದರಿದನು ಶಕುನಿ. ಏನ ನಾಡಿದಡೇನು ಫಲ ದೈವಾನುರಾಗದ ಕುಣಿಕೆ ಬೇರಹುದಾ ನರೇಂದ್ರನ ಸಾರಿಸೋತುದು ನಿಮಿಷ ಮಾತ್ರದಲ್ಲಿ. ಆ ನಿರೂಢಿಯ 10,000 ಮಾನಿನಿಯರನು ಮತ್ತೆ ಸೋತನು ಮಾನನಿಧಿಯೇ ಮತ್ತೆ ಪಣವೇನೆಂದನ ಶಕುನಿ. ಅರಸಿಯರ ಮೈಗಾಹುಗಳ ಕಿಂಕರರು 1000 ವಿದರಪಣ ನಿಮ್ಮರಸನಲಿ ಪಣವೇನೆನಲು ನೀವೇನ ನೊಡ್ಡಿದಿರಿ. ಮರಳಿ ಬೆಸಗೊಳ್ಳಬೇಡ ನಮ್ಮಲಿ ಬರಹವದು ಹಾಯ್ಕೆನುತ ಸಾರಿಯ ಬೆರಸಿತಿವಿದಾಡಿದನು ಹೆಕ್ಕಳವಿಕ್ಕಿದನು ಶಕುನಿ. ಅರಸ ಸೋತೈ ನಾರಿಯರ ಜಯ ಮರಳಿತಿತ್ತಲು ಮನಕ್ಕೆ ಭೀತಿಯ ಬೆರಕೆಯುಳ್ಳೊಡೆ ಬಿಟ್ಟು ಕಳೆಪೈ ಸರಕೆ ಸಮಯವಿದು. ಅರಸು ಪಂಥದ ವಾಸಿ ಮನಕುಬ್ಬರಿಸುವಡೆ ಪಣವೇನು ಹೇಳೈ ಧರಣಿ ಪಾಲಯನುತ್ತರಿಂಗಣ ಗುಣಿದನ ಶಕುನಿ. ಎಲವೋ ಸೌಬಲ ಪಾಂಡುವಿನ ಮಕ್ಕಳು ಕಣ ಚತುರಂಬು ನಿಧಿ ಮೇಖಲೆಯ ಉತ್ತರ ಕುರು ನರೇಂದ್ರರ ಸೀಮೆ ಪರ್ಯಂತ ನೆಲವಿದೆಮ್ಮದು ನೃಪರೊಳಗೆ ನಾ ಉಳಿಯೆ ಧರಣಿ ಪರಾರು ರಥ ಸಂಕುಳವನೊಡ್ಡುವೆನೊಂದು ಬಾರಿಗೆ 10,000 ಯುಧಿಷ್ಠಿರನು ನಾನು ದರಿದ್ರನೇ, ನನ್ನ ರಾಣಿಯರ ಸಖಿಯರು ದುರ್ಯೋಧನನ ಅಂತಃಪುರದ ವಾರನಾರಿಯರು 1000ದಷ್ಟಿದ್ದಾರೆ ಎಂದನು. ಶಕುನಿಯು ಹೇಳಬೇಕೇ, ನಿಮ್ಮ ಪಾದ ಪಣವನ್ನೊಡ್ಡಿದ ಮೇಲೆ ಅವರು ಗೆದ್ದವರ ಆಸ್ತಿಯಾಗುತ್ತಾರೆ, ದಾಳವನ್ನು ಹಾಕೋ ಎಂದು ಕೂಗಿದನು. ಏನು ಹೇಳಿ ಏನು ಪ್ರಯೋಜನ, ದೈವದ ಒಲವೇ ಬೇರೆಯಾಗಿತ್ತು. ಧರ್ಮರಾಯನ ಕಾಯುಗಳು ನಿಮಿಷದಲ್ಲಿ ಸೋತು ಹೋದವು. ಮತ್ತೆ 10,000 ಸ್ತ್ರೀಯರನ್ನು ಒಡ್ಡಿ ಸೋತನು. ಶಕುನಿಯು ಹೇ ಸ್ವಾಭಿಮಾನ ನಿಧಿಯೇ, ಮತ್ತೇನು ಪಣ ಎಂದು ಕೇಳಿದನು. ಯುಧಿಷ್ಠಿರನು ರಾಣಿಯರ ಕಾವಲಿನ 1000 ಜನ ಸೇವಕರಿದ್ದಾರೆ, ನಿಮ್ಮ ರಾಜನ ಪಣವೇನು ಎಂದು ಕೇಳಲು ಕೇಳಲೇಬೇಡ, ನೀನು ಏನು ಪಣ ಒಡ್ಡುವೆಯೋ ಅದೇ ನಮ್ಮ ಪಣ ಎಂದುಕೋ ಎನ್ನುತ್ತಾ ಶಕುನಿಯು ಆಟವಾಡಿ ಮೇಲುಗೈ ಸಾಧಿಸಿದನು. ರಾಜ ದಾಸಿಯರನ್ನು ಕಿಂಕರರನ್ನೂ ಸೋತೆ, ಭಯವಾದರೆ ಜೂಜನ್ನು ನಿಲ್ಲಿಸಿಬಿಡು, ಹಿಂದಕ್ಕೆ ಸರಿಯಲು ಇದೇ ಸರಿಯಾದ ಸಮಯ. ಇನ್ನು ರಾಜತ್ವದ ನಡೆಯ ಹಿರಿಮೆಯನ್ನು ಉಳಿಸಿಕೊಳ್ಳಬೇಕೆಂದಿದ್ದರೆ ಏನು ಪಣವನ್ನೊಡ್ಡುವೆ ಎಂದು ಶಕುನಿಯು ಸುತ್ತುಗಣಿದನು. ಯುಧಿಷ್ಠಿರನು ಎಲವೋ ಶಕುನಿ, 4 ಸಮುದ್ರಗಳು ಪಟ್ಟಿಯಾಗಿರುವ ಭೂಮಿಯ ರಾಜರು ನಾವು. ಉತ್ತರ ಕುರುವರ್ಷದವರೆಗಿನ ನೆಲ ನಮ್ಮದು. ನಮ್ಮನ್ನು ಬಿಟ್ಟು ಇನ್ನಾವ ರಾಜರಿದ್ದಾರೆ, 10,000 ರಥಗಳನ್ನು ಒಡ್ಡಿದ್ದೇನೆ ಎಂದನು.